ನೋಡಿ, ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಒಬ್ಬರಾದ ಮೇಲೆ ಒಬ್ರು ನಾಯಕರು ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಇಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಆಯ್ತು, ಇದೀಗ ಮತ್ತೊಬ್ಬ ಶಾಸಕನ ಸರದಿ. ಮತ್ತೊಬ್ಬ ಶಾಸಕ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಚಿವ ತಂಗಡಿಗೆ ಆಯ್ತು, ಇದೀಗ ಮತ್ತೊಬ್ಬ ಶಾಸಕನ ಸರದಿ. ಮೇಲಿಂದ ಮೇಲೆ ಚುನಾವಣೆ ಹೊತ್ತಲ್ಲಿ ಜನಪ್ರತಿನಿಧಿಗಳು ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಅದರಲ್ಲೂ ನಿಂದನಾ ರಾಜಕೀಯವನ್ನ ಜನಪ್ರತಿನಿಧಿಗಳು ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ಈಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೊನ್ನೆಯಷ್ಟೇ ಸಚಿವ ಶಿವರಾಜ್ ತಂಗಡಗಿ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾತನಾಡಿ ಸಾಕಷ್ಟು ಟೀಕೆಗೆ ಒಳಪಟ್ಟರು. ಇದೀಗ ಮತ್ತೊಬ್ಬ ಶಾಸಕನ ಸರದಿ. ಪ್ರಧಾನಿ ವಿರುದ್ಧ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಸಚಿವ ತಂಗಡಗಿ ಪ್ರಧಾನಿ ಮೋದಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು. ಇದೀಗ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ಸರದಿ. ಮೊನ್ನೆ ಅಷ್ಟೇ ತಂಗಡಿಗೆ ಆಯಿತು, ಇದೀಗ ಚೆನ್ನಾರೆಡ್ಡಿ ಪಾಟೀಲ್ ಪ್ರಧಾನಿ ಮೋದಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರೊಬ್ಬರು ಇದ್ರೆ ಸಾಕು, ಹೊಡೆದು ಸಾಯಿಸ್ತಾರೆ, ಟಂಡನ್ ಅಂತೇಳಿ ಹೊಡೆದು ಸಾಯಿಸ್ತಾರೆ ಅಂತೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಎಲ್ಲೋದ್ರೂ ಕೂಡ ಪ್ರಧಾನಿ ಮೋದಿ 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 ಅಂತೇಳಿ ಕೂಗ್ತಾರೆ. ಈ ವಿಚಾರವನ್ನೇ ಇಟ್ಕೊಂಡು ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿರೋದು ಮತ್ತೊಬ್ಬ ನಾಯಕ. ಚುನಾವಣೆ ಹತ್ರ ಬರ್ತಾ ಇದೆ, ಈ ಟೈಮ್ನಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡೋದು ಶೋಭೆ ತರೋದಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂಡ ಟಾಂಗ್ ಕೊಡ್ತಾ ಇದ್ದಾರೆ, ವಾಗ್ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಪ್ರಧಾನಿ ಮೋದಿ ಅವರ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇರೋದು. ಮನೆಗಷ್ಟೇ ಸಚಿವ ತಂಗಡಗಿ, ಇದೀಗ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತೀವ್ರ ವಾಗ್ದಾಳಿ ನಡೆಸಿರೋದು.